ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರಿಯಲ್ಮಿ 11 Pro ಪ್ಲಸ್ ಸ್ಮಾರ್ಟ್ಫೋನ್ ಇದೆ. ಇದು ರಿಯಲ್ಮಿ ಅವ್ರದ್ದು ಮೋಸ್ಟ್ ಪಾಪ್ಯುಲರ್ ಸೀರೀಸು. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ಫೋನ್ 27ರಿಂದ 28,000 ರೇಂಜಲ್ಲಿ ಲಾಂಚ್ ಆಗಬಹುದಾ ಅಂತ. ಏನಕ್ಕೆ ಅಂತ ಅಂದರೆ ಈ ಫೋನ್ ಏನಿದೆ ಇದು ರಿಯಲ್ಮಿ 10 Pro ಪ್ಲಸ್ಗೆ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಲಾಂಚ್ ಆಗಿರುವಂಥ ಸ್ಮಾರ್ಟ್ಫೋನ್. ರಿಯಲ್ಮಿ 10 Pro ಪ್ಲಸ್ 25ಕ್ಕೆ ಲಾಂಚ್ ಆಗಿತ್ತು, 25,000ಕ್ಕೆ. ಸೊ ಅದಕ್ಕೇನು ಸ್ವಲ್ಪ ಜಾಸ್ತಿ ಬೆಲೆ ಅಂದರೆ 27-28,000 ಆಗ್ಬೋದು ಬೇಸ್ ವೇರಿಯಂಟು. ಕಾದ್ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇನ್ನೂ ಕಡಿಮೆಯಾಗಿ ಲಾಂಚ್ ಆದರೆ ಒಳ್ಳೆಯದು. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದು ಒಳಗಡೆ ಡೈರೆಕ್ಟಾಗಿ ನಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರಲ್ಲಿ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ, ನಂತರ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್, ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಅದರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಈ ಬಾಕ್ಸ್ ಒಳಗಡೆ 100 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆ ವಿಷಯ ಪ್ರೈಸ್ ರೇಂಜಿಗೆ. ಮತ್ತು USB Type A ಇಂದ Type C ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲ್ ಕೊಟ್ಟಿದ್ರೆ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೆನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ಹಿಂದ್ಗಡೆ ನಿಮಗೆ ಲೆದರಿ ಬ್ಯಾಗ್ ಸಿಗ್ತಾ ಇದೆ. ಸಕ್ಕತ್ತಾಗಿದೆ ಮಾತ್ರ ಲುಕ್ಕು, ಹೆವಿ ಪ್ರೀಮಿಯಂ ಅಂತ ಅನಿಸುತ್ತೆ. ಒಂದೇನಪ್ಪ ಅಂತ ಅಂದರೆ ಈ ಫೋನ್ನ ಡಿಸೈನು, ಫ್ರಂಟ್ ಲುಕ್ಕು ಮತ್ತು ಈ ಫ್ರೇಮ್ ಡಿಸೈನ್ ಎಲ್ಲ ಸೇಮ್ ರಿಯಲ್ಮಿ 10 Pro ಪ್ಲಸ್ ರೀತಿಯಲ್ಲಿರುವಂಥದ್ದು. ಈ ಪೋರ್ಟ್ಗಳ ಪ್ಲೇಸ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅದೇ ರೀತಿ ಇದೆ. ಜಸ್ಟ್ ಈ ಒಂದು ಬ್ಯಾಕ್ ಡಿಸೈನ್ನ ಮಾತ್ರ ಚೇಂಜ್ ಮಾಡಲಾಗಿದೆ. ಸೊ ಬೇಜಾರಾಗುವಂಥ ವಿಷಯ. ಸಿಮಿಲರ್ ಸಿಗುತ್ತೆ ನಿಮ್ಗೆ, ಹಿಂದ್ಗಡೆ ಲುಕ್ ಮಾತ್ರ ಫುಲ್ ಡಿಫ್ರೆಂಟ್ ಕಂಪೇರ್ ಮಾಡಿಕೊಂಡ್ರೆ. ಫ್ರಂಟಲ್ಲಿ ನಮಗೆ ಗ್ಲಾಸ್ ಸಿಗ್ತಾ ಇದೆ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಕಂಪ್ಲೀಟ್ಲಿ ಕರ್ವ್ ಡಿಸ್ಪ್ಲೇ, ಅದೇ ಒಂದು ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ. ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆನೇ ಇರುವಂಥದ್ದು. ಒಂದು ಸಣ್ಣ ಪಂಚೋಲ್ ಇದೆ, ಸೂಪರ್ ಅಂತೀನಿ ಫ್ರಂಟಿಂದ. ಹಿಂದಕ್ಕೆ ಬಂತು ಅಂದರೆ ಇದು ಕೂಡ ಬೆಂಕಿ ಲುಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ತುಂಬ ಯುನೀಕ್ ಆಗಿದೆ. ಈ ಟೆಕ್ಸ್ಚರು ಒಂಥರ ಹೊಲಿಗೆ ಎಲ್ಲ ಕಾಣುತ್ತೆ ನಿಮಗೆ ಹಿಂದ್ಗಡೆ. ಅದು ರಿಯಲ್ ಹೊಲಿಗೆ ಅಲ್ಲ, ಆದರೆ ಲೆದರಿ ಲುಕ್ಕನ್ನು ಹೊಂದಿರುವಂಥ ಬ್ಯಾಕ್ ಇದು. ತುಂಬ ಸಕ್ಕತ್ತಾಗಿದೆ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಈ ಫೋನ್ನ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮು. 10 Pro ಪ್ಲಸ್ಸಲ್ಲೂ ಕೂಡ ಪ್ಲಾಸ್ಟಿಕ್ಗೆ ಇತ್ತು. ಇದರಲ್ಲಿ ನಮಗೆ USB Type C ಪೋರ್ಟ್ ಸಿಗ್ತದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲಿದೆ. ಮೇಲ್ಗಡೆನೂ ಕೂಡ ಒಂದು ಸಣ್ಣ ಗರಿಲ್ ಥರ ಇದೆ, ಬಟ್ ಸೌಂಡ್ ಅಲ್ಲಿಂದ ಬರ್ತಾರೆ. ನಾನು ಚೆಕ್ ಮಾಡಿದಂಗೆ ಸ್ವಲ್ಪ ಬರ್ತಿರ್ಬೋದೇನಾ ಆದರೆ. ಮತ್ತು ಈ ಫೋನ್ ಒಂದು ಲೆವೆಲ್ಗೆ ಲೈಟ್ ವೆಯ್ಟ್ ಇದೆ. ಅದು ಕೇವಲ 183 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ಒಂದು ಲೆವೆಲ್ಗೆ ತಿನ್ನಾಗಿ ಕೂಡ ಇದೆ. ನಿಮ್ಗೆ ಇದರಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಹೊಂದಿರುವಂಥ ವೇರಿಯಂಟ್ ಕೂಡ ಸಿಗುತ್ತೆ. ಅದು ಇನ್ನೂ ತಿನ್ನಾಗಿದೆ. ಕೇವಲ 8.2 mm ಥಿಕ್ನೆಸ್ಸು. ಲೆದರ್ ಇರೋದು ಸ್ವಲ್ಪ ದಪ್ಪ ಕಾಣುತ್ತೆ. ನಿಮಗೆ ಗ್ಲಾಸ್ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಅದೊಂದು ಸ್ವಲ್ಪ ಬೇಜಾರಾಯಿತು ನನಗೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ನಾನು ದ ಬೆಸ್ಟ್ ಅಂತ ಅನ್ನಲ್ಲ. ರೀಸೆಂಟಾಗಿ ಲಾವಾದವ್ರು 20,000 ರೂಪಾಯಿಗೆ ಸಿಮಿಲರ್ ಲುಕ್ನೇ ಕೊಟ್ಟಿದ್ದಾರೆ ವಿತ್ ಗ್ಲಾಸ್ ಬ್ಯಾಕು. ಇವರು ಈ ಪ್ರೈಸ್ ರೇಂಜಲ್ಲಿ ಅದಕ್ಕಿಂತ ಅಟ್ಲೀಸ್ಟ್ ಸ್ವಲ್ಪ ಬೆಟರ್ ಮಾಡ್ಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಅಥವಾ ಬೆಲೆ ಸ್ವಲ್ಪ ಕಡಿಮೆ ತೊಗೊಂಬರ್ಬೇಕಾಗಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಲುಕ್ ವೈಸ್ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ನಾರ್ಮಲ್ ಅಂತ ಅನ್ನಿಸ್ತು. ಕಳೆದ ವರ್ಷ ಬೆಂಕಿ ಅಂತ ಇದ್ದೆ. ಆ ಟೈಮಲ್ಲಿ ಯಾರು ಕೂಡ ಕಾಂಪಿಟೇಷನ್ ಇರಲಿಲ್ಲ, ಯಾರು ಕೂಡ ಈ ಪ್ರೈಸ್ ರೇಂಜಲ್ಲಿ ಈ ಕರ್ವ್ ಡಿಸ್ಪ್ಲೇ ಎಲ್ಲ ಲಾಂಚ್ ಮಾಡಿರಲಿಲ್ಲ. ಆದರೆ ಈ ವರ್ಷ ಆ ರೀತಿ ಎಲ್ಲ ಬೇಜಾನ್ ಕಾಂಪಿಟೇಷನ್ ಇದೆ. ತುಂಬ ಜನ ಆಲ್ರೆಡಿ ಇನ್ನೂ ಕಡಿಮೆ ಬೆಲೆಗೆ ಲಾಂಚ್ ಮಾಡಿದ್ದಾರೆ. ಅದರಿಂದ ಓಕೆ ಅಂತೀನಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 6.7 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇದೆ. ಇದು 10-bit ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಇದು HDR10+ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು ಒಂದು ಲೆವೆಲ್ಗೆ ಬ್ರೈಟ್ ಆಗಿ ಕೂಡ ಇದೆ. ಸುಮಾರು 950 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಇದು ಒಂದು ಸಣ್ಣ ಅಪ್ಗ್ರೇಡು ಲಾಸ್ಟ್ ಇಯರ್ ಫೋನ್ಗಿಂತ.
ಮತ್ತು ಇದು 120 ವಾಟ್ಸ್ನ ರಿಫ್ರೆಶ್ ರೇಟನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ಚೆನ್ನಾಗಿದೆ ಗುರು, ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಡಿಸ್ಪ್ಲೇ ಅಂತೀನಿ. ಸೊ ಚೆನ್ನಾಗಿದೆ ಡಿಸ್ಪ್ಲೇ, ಕರ್ವ್ ಡಿಸ್ಪ್ಲೇ ಕೂಡ ಹೌದು. ಸೊ ಇದರಲ್ಲಿ ಕಾಂಪ್ರಮೈಸ್ ಮಾಡಿದಿರ ಅಂತ ಅನ್ನಿಸ್ತಿಲ್ಲ, ಚೆನ್ನಾಗಿದೆ ಡಿಸ್ಪ್ಲೇ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು ಮತ್ತು 256 GB ಸ್ಟೋರೇಜು, ಮತ್ತು ಇನ್ನೊಂದು 12 GB ರ್ಯಾಮು ಮತ್ತು 256 GB ಸ್ಟೋರೇಜು. ಇವರು ರ್ಯಾಮ್ ಟೈಪ್ ಸ್ಟೋರೇಜ್ ಟೈಪ್ನ ಎಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ. ಬಟ್ ನಾನು ಚೆಕ್ ಮಾಡ್ದಂಗೆ ಇದರಲ್ಲಿ ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಅಂತ ಅನ್ನಿಸ್ತಾ ಇದೆ, ಮತ್ತು LPDDR4X ಅಂತ ಅನ್ನಿಸ್ತಾ ಇರುವಂಥದ್ದು. ಕಳೆದ ವರ್ಷ ಲಾಂಚ್ ಆಗಿದ್ದಂಥ ಏನು 10 Pro Plus ಇತ್ತು ಅದು ಕೂಡ ಇದನ್ನೇ ಒಂದಿತ್ತು. ಬೇಜಾರಾಯ್ತು ನನಗೆ. ಈ ಪ್ರೈಸ್ ರೇಂಜಲ್ಲಿ UFS 3.2 ಅಟ್ಲೀಸ್ಟ್ ಕೊಡಬೇಕಾಗಿತ್ತು, ಅಟ್ಲೀಸ್ಟ್ DDR5 ಆದರೂ ಕೊಡಬೇಕಾಗಿತ್ತು. 25,000 ರೂಪಾಯಿ ಮೇಲಿದೆ ಗುರು ಪ್ರೈಸು, ಕೊಟ್ಟಿಲ್ಲ. ಆದರೆ ತುಂಬ ಬೇಜಾರಾಯಿತು. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಡೈಮೆನ್ಸಿಟಿ 7050 ಪ್ರೊಸೆಸರ್ ಇರುವಂಥದ್ದು. 6 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್, ಒಂಥರ ಹೈಯರ್ ಮಿಡ್ ಎಂಡ್ ಅಂತ ಅನ್ಬೋದು. ಈ ಪ್ರೊಸೆಸರ್ಗೂ ಡೈಮೆನ್ಸಿಟಿ 1080 ಪ್ರೊಸೆಸರ್ಗೂ ಯಾವುದೇ ಡಿಫ್ರೆನ್ಸ್ ಇಲ್ಲ. ಸೇಮ್ ಟು ಸೇಮ್ ಪರ್ಫಾರ್ಮೆನ್ಸು. ಅಂದರೆ ರಿಯಲ್ಮಿ 10 Pro Plus ಅಲ್ಲಿ ಇದ್ದಿದ್ದು ಡೈಮೆನ್ಸಿಟಿ 1080, ಇದರಲ್ಲಿರುವಂಥದ್ದು 7050. ಎರಡು ಸೇಮ್ ಪ್ರೊಸೆಸರ್ ಅಂತ ಅನ್ಬೋದು. ಸೊ ಪ್ರೊಸೆಸರ್ ಅಪ್ಗ್ರೇಡ್ ಆಗಿಲ್ಲ, ಸೇಮ್ ಪರ್ಫಾರ್ಮೆನ್ಸ್ ಕೊಡುತ್ತೆ, ಸೇಮ್ ಬೆಂಚ್ ಮಾರ್ಕು. ಸುಮಾರು 5,20,000-30,000 ರೇಟಿಂಗ್ ಕೊಡ್ತಾ ಇದೆ, ಗಮನಿಸ್ತಾ ಇದೆ, ತೋರಿಸ್ತಾ ಇದೆ ಅಂಥದ್ದು ಬೆಂಚ್ ಮಾರ್ಕ್ನ. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲಿಗೆ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಬಿಡಿ, ಒಂದು ಲೆವೆಲಿಗೆ ಐ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆಲ್ಲ ತೊಂದರೆ ಆಗುವುದಿಲ್ಲ, ಆಯಿತಾ. ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಪ್ರೊಸೆಸರ್ ಅಪ್ಗ್ರೇಡ್ ಆಗಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಬೇಜಾರಾಯ್ತು. 27,000 ರೂಪಾಯಿಗೆ 27,000 ರೂಪಾಯಿಗೆ ಅಲ್ಲ ಈ ಪ್ರೊಸೆಸರನ್ನು ಅಂತ ನನಗೆ ಒಂದು 20,000 ರೂಪಾಯಿಗಾಗಿದ್ರೆ ಒಪ್ಕೋತಾ ಇದ್ದೆ, ಆಯಿತಾ. 25,000 ರೇಂಜಲ್ಲಿ ಇದು ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾಗೆ ಬಂದುಬಿಡ್ತೀನಿ. ಕ್ಯಾಮ್ರಾ ದೊಡ್ಡ ಅಪ್ಗ್ರೇಡ್ ಅಂತಲೇ ಅನ್ಬೋದು. ಇದರಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸಾರ್ ಬಂದುಬಿಟ್ಟು 200 MP ಮೈನ್ ಸೆನ್ಸಾರ್. ಮೆಗಾಪಿಕ್ಸಲ್ ಜಾಸ್ತಿ ಅಂದ ತಕ್ಷಣ ಒಳ್ಳೆ ಕ್ಯಾಮ್ರಾ ಅಂತ ಅನ್ಕೋಬೇಡಿ, ಆಯಿತಾ. ಬಟ್ ಚೆನ್ನಾಗಿದೆ ಕ್ಯಾಮ್ರಾ. ಸ್ಯಾಮ್ಸಂಗ್ ಅವ್ರದ್ದು ISOCELL HP3 ಸೆನ್ಸಾರ್ನ ಇದರಲ್ಲಿ ಹಾಕಿದರೆ, ತುಂಬ ದೊಡ್ಡ ಸೆನ್ಸಾರ್ ಅಂತಲೇ ಅನ್ಬೋದು. 1.7 ಅಪರ್ಚರು. ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಚೆನ್ನಾಗಿದೆ, ಕ್ಲಾರಿಟಿ ಪರವಾಗಿಲ್ಲ. ಒಳಗಡೆ ಅಂದರೆ ಡಾರ್ಕಲ್ಲೂ ಕೆಲವೊಂದು ಶಾರ್ಟ್ ತೆಗೆದೆ, ಒಳಗಡೆ ಮನೆ ಒಳಗಡೆ ಬೆಳಕು ಕಡಿಮೆ ಇರಬೇಕು ತೆಗೆದೆ, ಡೇ ಲೈಟಲ್ಲೂ ಕೂಡ ತೆಗೆದಿದ್ದೀನಿ. ಪರವಾಗಿಲ್ಲ ಅನ್ನಿಸ್ತು ನನಗೆ. ಶಾರ್ಟ್ಸು ಒಂದು ಒಳ್ಳೆ ಕ್ಲಾರಿಟಿಯನ್ನು ಕೊಡುತ್ತೆ. ನಿಮ್ಗೆ ಇದರಲ್ಲಿ ಐರೆಸ್ ಆಪ್ಷನ್ ಇದೆ, ಐರೆಸ್ ಮೋಡ್ ಅಂತ ಒಂದಿದೆ, ಆಯಿತಾ. ಸೊ ಅದೇನಪ್ಪ ಮಾಡುತ್ತೆ ಅಂತ ಅಂದರೆ ಕಂಪ್ಲೀಟ್ 200 MP ಶೂಟ್ ಮಾಡುತ್ತೆ. ಸೊ ಅದೇನಪ್ಪ ಅಂತ ಅಂದರೆ ನಿಮಗೆ ಝೂಮ್ ಮಾಡಿದ್ರೆ ಡೀಟೇಲ್ಸ್ ರಿಟೇನ್ ಆಗಿರುತ್ತೆ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಫೋಟೋ ಮೋಡಲ್ಲಿ ತೆಗೆದಿರೋದು ಒಂದು ಶಾರ್ಟ್ ತೋರಿಸ್ತೀನಿ, ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಾ, ಆಯಿತಾ. ಈ ಐರೇಸಲ್ಲಿ ನಾನು ಏನು ತೆಗೆದಿದ್ದೀನಿ ಅದು ಝೂಮ್ ಮಾಡಿದ್ರೂ ಕೂಡ ಕ್ಲಾರಿಟಿ ಹೆವಿ ರಿಟೇನ್ ಆಗಿರುತ್ತೆ. ಸೊ ಅದು ನನಗೆ ಇಷ್ಟ ಆಯಿತು. ಅದನ್ನ ಬಿಟ್ಟು ಬೇರೆ ಬೇಜಾನ್ ಫೀಚರ್ ಇದೆ. ಮ್ಯಾಕ್ರೋ ಮೋಡ್ ಇದೆ, ಪ್ರೋ ಮೋಡು, ಪನೋರಮಾ, ಫಿಲ್ಮ್ ಮೋಡ್ ಅಂತ ಕೆಲವೊಂದು ನಿಮಗೆ ಇದೆಲ್ಲ ಫಿಲ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಒಟ್ಟಿಗೆ ಪರವಾಗಿಲ್ಲ, ಕ್ಯಾಮ್ರಾ ಈ ಪ್ರೈಸ್ ರೇಂಜಿಗೆ ಸುಮಾರಾಗಿದೆ ಅಂತೀನಿ, ಆಯಿತಾ. ಇನ್ನು ಇದನ್ನು ಬಿಟ್ಟರೆ 8 MP ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಸೊ ಅದು ಪರವಾಗಿಲ್ಲ ಅಂತೀನಿ, ಆಯಿತಾ. ಅಂತ ಹೆವಿ ಒಳ್ಳೆ ಕ್ಲಾರಿಟಿ ಫೋಟೋ ತೆಗಿತಂತ ಅನ್ಸಿಲ್ಲ, ಬಟ್ ವೈಡಾಗಂತೂ ಇದೆ, ಆಯಿತಾ. ಈ ಪ್ರೈಸ್ ರೇಂಜಿಗೆ ಒಂದು 12 MP 13 MP ವೈಡ್ ಆ್ಯಂಗಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ಇನ್ನೊಂದು 2 MP ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ. ಸೊ ಆ ಮ್ಯಾಕ್ರೋ ಶಾಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಪರವಾಗಿಲ್ಲ, ಸುಮಾರಾಗಿದೆ. ಸೊ ಕ್ಲೋಸ್ ಶಾಟಲ್ಲಿ ಡೀಟೇಲ್ ಚೆನ್ನಾಗಿ ಬರುತ್ತೆ ಒಂದು ಲೆವೆಲ್ಗೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಇದು ಕೂಡ ಒಂದು ಸಣ್ಣ ಅಪ್ಗ್ರೇಡು. 16 MP 32 MP ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿ ನನಗೆ ತುಂಬ ಇಷ್ಟ ಆಯಿತು. ಡೀಟೇಲ್ಸ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ವೈಡಾಗಿ ಕೂಡ ಇದೆ ಅಂತ ಅನ್ನಿಸ್ತು. ಫ್ರಂಟ್ ಕ್ಯಾಮ್ರಾ ಇಂಪ್ರೆಸಿವ್ ಅನ್ನಿಸ್ತು ನನಗಂತೂ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಕೇವಲ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ತೋರಿಸ್ತಾ ಇದ್ದೀನಿ, ಆಯಿತಾ. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರೋದ್ರಿಂದ ಮೈನ್ ಸೆನ್ಸಾರಲ್ಲಿ 200 MP ನಿಮಗೆ ವಿಡಿಯೋ ತೆಗಿಬೇಕಾದ್ರೂ ಕೂಡ ಒಂದು ಸ್ಟೇಬಲ್ ವಿಡಿಯೋ ಶಾರ್ಟ್ ಸಿಗುತ್ತೆ. ಮತ್ತು ನೀವು ಫೋಟೋ ತೆಗಿಬೇಕಾದ್ರೂ ಕೂಡ ಲೋ ಲೈಟಲ್ಲಿ ಸ್ವಲ್ಪ ಫೋನ್ನ ಶೇಕ್ ಮಾಡಿದ್ರೂ ಕೂಡ ಬ್ಲರ್ರಿ ಫೋಟೋಸ್ ಬರುವುದಿಲ್ಲ. ಇಂಪ್ರೆಸಿವ್ ವಿಷಯ. ಸೊ ಫ್ರಂಟ್ ಕ್ಯಾಮ್ರಾದು ವಿಡಿಯೋ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅನ್ನಿಸ್ತು. ಸೊ ಓವರಾಲ್ ಕ್ಯಾಮ್ರಾ 200 MP ಇದೆ ಅಂತ ತಗೊಳಕ್ಕೆ ಹೋಗ್ಬೇಡಿ, ಆಯಿತಾ. ಕ್ಲಾರಿಟಿ ಮಾಮೂಲಿ ಇದೇನು ಸರ್ ಅಷ್ಟು ಹಂಗೆ ಇದೆ.
ಏನೋ ಸ್ಪೆಷಲ್ ಅಂತ ಅನಿಸಿಲ್ಲ, ಒಟ್ಟಿಗೆ ಬೆಲೆಗೆ ಸುಮಾರಾಗಿದೆ ಅಂತ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಒಂದು ಲೆವೆಲ್ ಫಾಸ್ಟಾಗೇ ಇದೆ, ನೋಡ್ತಾ ಇದ್ದೀರಾ, ಪರವಾಗಿಲ್ಲ, ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಇನ್ನು ಫೇಸ್ ಅನ್ಲಾಕ್ ಯೂಶಲಿ ರಿಯಲ್ಮಿದೆಲ್ಲ ಹೆವಿ ಫಾಸ್ಟಾಗಿರುತ್ತೆ ಬಿಡಿ, ನೋಡ್ತಾ ಇದ್ದೀರಾ, ಫಾಟ್ ಅಂತ ಅನ್ಲಾಕ್ ಮಾಡಿ ಬಿಸಾಕುತ್ತೆ, ಹೆವಿ ಫಾಸ್ಟ್ ಆಗಿದೆ ಫೇಸ್ ಅನ್ಲಾಕ್. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಮತ್ತು ಬಾಕ್ಸ್ ಒಳಗೆ 100 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಹೆವಿ ಫಾಸ್ಟಾಗಿ ಫೋನ್ನ ಚಾರ್ಜ್ ಮಾಡಿ ಬಿಸಾಕ್ಬಿಡುತ್ತೆ. ಸೊ ಒಂದು 15 ನಿಮಿಷದಲ್ಲೇ, ಒಂದು 30 ನಿಮಿಷದೊಳಗಂತೂ ಫುಲ್ ಚಾರ್ಜ್ ಆಗೋಗುತ್ತೆ. 25-30 ನಿಮಿಷದಲ್ಲೇ ಫುಲ್ 100% ಚಾರ್ಜ್ ಮಾಡಿ ಬಿಸಾಕ್ಬಿಡುತ್ತೆ. ಒಂದು ಒಳ್ಳೆ ವಿಷಯ. ಇನ್ನು OS ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ಆಂಡ್ರಾಯ್ಡ್ 13 ಬೇಸ್ ಮೇಲೆ ರನ್ ಆಗ್ತಿರುವಂಥ ರಿಯಲ್ಮಿ UI ಇದೆ. ಇದು ನಿಮಗೆ ಕ್ಲೋಸ್ ಟು ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ. ಆದರೆ ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ ಎಲ್ಲ ಇದೆ, ಅದೊಂದು ಬೇಜಾರಾಗುವಂಥ ವಿಷಯ. ಒಟ್ಟಿಗೆ ಸ್ಮೂತ್ ಆಗುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವ್ರು ಗ್ಯಾರಂಟಿ ಕೊಟ್ಟಿಲ್ಲ ಎಷ್ಟು ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರೆ ಅಂತ. ನಾವು ಅಂದ್ಕೊಳ್ಳೋಣ ಒಂದು 2 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಸಿಗ್ಬೋದು ಅಂತ. ಯೂಶಲಿ ರಿಯಲ್ಮಿ ಅವ್ರು ಕೊಡ್ತಾರೆ, 1-2 ವರ್ಷ ಅಂತ ಕೊಡ್ಬೋದು. ಈ ಮೈನ್ ಸೀರೀಸ್ ಆಗಿರೋದ್ರಿಂದ ಆಂಡ್ರಾಯ್ಡ್ 14, 15 ಕೊಡ್ತಾರೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಏನಕ್ಕೆಂದರೆ ಕಳೆದ ವರ್ಷ ಕೂಡ 2 ವರ್ಷ ಕೊಟ್ಟಿದ್ದಾರೆ, ಕಳೆದ ಡಿವೈಸ್ಗಳಿಗೂ ಕೂಡ. ಇದಕ್ಕೂ ಕೂಡ ನಂಗೆ ಅನ್ನಿಸ್ದಂಗೆ ಕೊಡ್ತಾರೆ, ಮಿನಿಮಮ್ ಅಂತ 2 ವರ್ಷ ಕೊಡ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 2 ಸ್ಪೀಕರ್ ಇದೆ, ಸ್ಟೀರಿಯೋ, ಬಾಟಮ್ ಫೈರಿಂಗ್ ಒಂದು ಮತ್ತು ಇನ್ನೊಂದು ಇಯರ್ ಪೀಸ್ ಮೇಲ್ಗಡೆ. ಇದು ಇನ್ನೊಂದು ಸ್ಪೀಕರ್ ಇದೆ, ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ ಕ್ಲಾರಿಟಿ ಸಖತ್ತಾಗಿದೆ, ಜೋರಾಗಿ ಕೂಡ ಕೇಳುತ್ತೆ, ಇಷ್ಟ ಆಯಿತು ಸ್ಪೀಕರ್ ನನಗೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಇದೆ, ಇಂಪ್ರೆಸಿವ್ ವಿಷಯ. ಮತ್ತು ಬ್ಲೂಟೂತ್ 5.2 ಕೂಡ ಕೊಟ್ಟಿದ್ದಾರೆ ಈ ಒಂದು ಫೋನಲ್ಲಿ. ಮತ್ತೆಲ್ಲ ಬೇಸಿಕ್ ಸೆನ್ಸಾರ್ಸ್ನ ಹಾಕಿದ್ದಾರೆ, ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇದೆ. ಎಲ್ಲ 5G ಬ್ಯಾಂಡ್ಸ್ಗಳು ಕೂಡ ಸಪೋರ್ಟ್ ಆಗುತ್ತೆ 5G ಫೋನ್ ಆಗಿರೋದ್ರಿಂದ, ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ನೀವಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನು ಅಂತೀನಿ ಬೆಲೆ ಸ್ವಲ್ಪ ಜಾಸ್ತಿ ಆಯಿತು. ಕಳೆದ ವರ್ಷವೇ ನನಗೆ ಈ 10 Pro Plus 25,000 ರೂಪಾಯಿಗೆ ಲಾಂಚ್ ಆಗಿದ್ದು ಸ್ವಲ್ಪ ಬೇಜಾರಾಯಿತು. ಒಂದು 20,000 ರೇಂಜಲ್ಲಿ ಲಾಂಚ್ ಮಾಡಬೇಕಿತ್ತು ಅಂತ ಅಂದಿದ್ದೆ. ಈ ವರ್ಷ ಹೌದು 10 Pro Plus 6 ಸ್ವಲ್ಪ ಅಪ್ಗ್ರೇಡನ್ನು ಮಾಡಿ ಈ ಫೋನ್ ಲಾಂಚ್ ಮಾಡಿದ್ದಾರೆ. ಇನ್ ಕೇಸ್ 25,000 ರೂಪಾಯಿ ಒಳಗಡೆ ಲಾಂಚ್ ಆಯಿತು ಅಂದರೆ, 25,000 ರೂಪಾಯಿಗೆ ಏನಾದರೂ ಈ ಫೋನ್ ಲಾಂಚ್ ಆಯಿತು ಅಂದರೆ ಸೂಪರ್ ಗುರು ಅಂತೀನಿ, ಆಯಿತಾ. ಪರವಾಗಿಲ್ಲ, ಒಂದು ಲೆವೆಲ್ಲಿಗೆ ಒಂದು ಆಪ್ಷನ್ ಆಗ್ಬೋದು 25,000 ರೂಪಾಯಿ ಒಳಗಡೆ, ಆಯಿತಾ. ಇದ್ರದ್ದೇ ಇನ್ನೊಂದು 11 Pro ಕೂಡ ಇದೆ, ಸಿಮಿಲರ್ ಲುಕ್. ಅದು ನಾಳೆ ಅನ್ಬಾಕ್ಸ್ ಮಾಡ್ತೀನಿ, ಅದೆಷ್ಟಕ್ಕೆ ಲಾಂಚ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಿಗೆ ಕಾರ್ ನೋಡೋಣ. ಒಟ್ಟಿಗಂತೂ ಈ ಫೋನ್ ಪರವಾಗಿಲ್ಲ, ಆಯಿತಾ. 25,000 ರೂಪಾಯಿ ಒಳಗೆ ಲಾಂಚ್ ಆದರೆ ಮಾತ್ರ. ಇದು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ಸ್ಪೆಸಿಫಿಕೇಶನ್ ಚೆನ್ನಾಗಿದೆ, ಬಟ್ 25,000 ರೂಪಾಯಿ ಒಳಗಿದ್ರೆ ಒಂದು ಆಪ್ಷನ್ ಅಷ್ಟೇ. ಸೊ ನಿಮಗೆ ಏನು ಅನಿಸ್ತು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಆ್ಯಂಡ್ ಕನ್ನಡ IT ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.